ಆದರ್ಶ್ ಟ್ರಸ್ಟ್ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂತಹ ಬಹಳ ಅತ್ಯುತ್ತಮವಾದಂತಹ ಒಂದು ಟ್ರಸ್ಟ್ ವತಿಯಿಂದ ಇವತ್ತು ಒಂದು ಸಭೆ ಆರ್ಗನೈಸ್ ಮಾಡಿದರು. ಅದರಲ್ಲಿ ಶಾಕೀರ್ ಸಂಧಿ ಕೂಡ ಅಧ್ಯಕ್ಷರು ಇದ್ದರು, DCC ಅಧ್ಯಕ್ಷರಾದಂಥ ಅಲ್ತಾಫ್ ಹಳ್ಳೂರವರು ಇದ್ದರು, ಎಕ್ಸ್ ಕಾರ್ಪೊರೇಟರ್ ಅಂತ ವಾಬ್ ಮುಲ್ಲಾ ಅವರು ಇದ್ದರು, ಬಶೀರ್ ಗುಡ್ಮಾಲ್ ಇದ್ದರು. ಅನೇಕ ಮುಖಂಡರ ಒಂದು ಸಮ್ಮುಖದಲ್ಲಿ ಆ ಕಾರ್ಯಕ್ರಮ ಸುಮಾರು 100 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂಥ ಕೆಲಸ ಟ್ರಸ್ಟ್ ವತಿಯಿಂದ ಮಾಡ್ತಾ ಇದ್ದಾರೆ. ಇದು ಭಾಳ ಶ್ಲಾಘನೀಯ. ಅದು ವಿಶೇಷವಾಗಿ ಮುಸ್ಲಿಂ ಸಮಾಜದ ಬಂಧುಗಳಿಗೆ ನಾನು ಕೂಡ ಆ ಸಂದರ್ಭದಲ್ಲಿ ಅವರಿಗೆಲ್ಲ ಕೂಡ ಕೇಳಿಕೊಂಡೆ, ನೀವು ವಿಶೇಷವಾಗಿ ಶಿಕ್ಷಣಕ್ಕೆ ಒತ್ತು ಕೊಡುವಂಥ ಕೆಲಸ ಮಾಡಬೇಕಾಗ್ತದೆ. ಇವತ್ತು ಈ ಸಮಾಜ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಎಲ್ಲ ಕೂಡ ನೀವು ಬದಲಾವಣೆ ಆಗಬೇಕಾದ್ರೆ, ನಿಮ್ಮ ಆರ್ಥಿಕ ವ್ಯವಸ್ಥೆ ಬದಲಾವಣೆ ಆಗಬೇಕಾದ್ರೆ ಶಿಕ್ಷಣಕ್ಕೆ ಒತ್ತು ಕೊಟ್ಟಾಗ ಮಾತ್ರ ಇವತ್ತು ಆ ಸಮಾಜ ಮೇಲೆತ್ತಲಿಕ್ಕೆ ಆಗ್ತದೆ. ಮತ್ತು ಇವತ್ತು ಸರ್ಕಾರಗಳೇ ಎಲ್ಲ ಮಾಡುವಂಥ ಕೆಲಸ ಅಲ್ಲ. ಪ್ರತಿಯೊಂದು ಕೂಡ ಸಮಾಜದಲ್ಲಿ ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಬರೇ ಸರ್ಕಾರ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅದರ ಜೊತೆಗೆ ಇವತ್ತು ಸಂಘ ಸಂಸ್ಥೆಗಳು ಕೂಡ ಅವರ ಸಹಭಾಗಿತ್ವದಲ್ಲಿ ಕೂಡ ಇವತ್ತು ಸಮಾಜವನ್ನು ಕಟ್ಟುವಂಥ ಕೆಲಸ ಇವತ್ತು ಮಾಡಬೇಕಾಗ್ತದೆ. ಸಂದರ್ಭದಲ್ಲಿ ನಾನು ಅದೇ ಮುಸ್ಲಿಂ ಅನೇಕ ಮುಖಂಡರಿದ್ದರು, ಸಮಾಜದ ಧಾರ್ಮಿಕ ಗುರುಗಳಿದ್ದರು, ಅವ್ರಿಗೆಲ್ಲ ಕೂಡ ಕೇಳ್ಕೊಂಡಿದ್ದು, ಇವತ್ತು ಮೈನಾರಿಟಿ ಸಾಕ್ಷರತೆ ಭಾಳ ಕಡಿಮೆ ಇದೆ. ಇವತ್ತು ಬೇರೆಯವ್ರಿಗೆ ಹೋಲಿಸಿದಾಗ ಬೇರೆಯವರು 70-80% ಇದ್ದರೆ, ಇನ್ನು ಇವತ್ತು ಅಲ್ಲಿ 68% ಸಾಕ್ಷರತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ತಾವೆಲ್ಲ ಕೂಡ ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ಧಾರ್ಮಿಕ ಭಾವನೆಗಳಿಗೆ ಎಷ್ಟು ಒತ್ತು ಕೊಡ್ತಿರೋ ಅಷ್ಟೇ ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಒತ್ತು ಕೊಡುವಂಥ ಕೆಲಸ ಮಾಡಬೇಕು. ಇವತ್ತು ನಮ್ಮ ಸರ್ಕಾರ ಕೂಡ ಸುಮಾರು 4,300 ಕೋಟಿ ರೂಪಾಯಿ ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಬಜೆಟ್ ಅಲೋಕೇಶನ್ ಮಾಡಿದೆ. ಅದರಲ್ಲಿ ಬಹಳ ದೊಡ್ಡ ಕೆಲಸ ಅಂತಂದರೆ, ನಮ್ಮ ಅಲ್ಪಸಂಖ್ಯಾತರು, ನಮ್ಮ ಮೈನಾರಿಟಿ ಸಚಿವರಾದಂಥ ಜಮೀರ್ ಅಹ್ಮದ್ ಖಾನ್ ಸಾಹೇಬರು ಅದರಲ್ಲಿ ವಿಶೇಷವಾಗಿ ಇದ್ದಂಥ ಬಜೆಟ್ ಅಲೋಕೇಶನ್ನಲ್ಲಿ ಅದಕ್ಕೆ 70% ಅವರು ಎಜುಕೇಷನ್ ಪರ್ಪಸ್ ಅದನ್ನು ಪ್ರೊವೈಡ್ ಮಾಡಿದ್ದಾರೆ. ಇದು ಭಾಳ ದೊಡ್ಡದಾದಂಥ ಕೆಲಸ ಅವರಿಂದ ಆಗಿದೆ. ಇದು ಎಲ್ಲೋ ಒಂದು ಕಡೆ ಒಂದು ದೂರದೃಷ್ಟಿ ಇಟ್ಕೊಂಡು ಸಮಾಜವನ್ನು ಬದಲಾವಣೆ ತರುವಂಥ ಕೆಲಸ ಇವತ್ತು ಜಮೀರ್ ಅಹ್ಮದ್ ಖಾನ್ಲಿಂದ ನಡೆದಿದೆ ಅನ್ನುವಂಥದ್ದು ಕೂಡ ಭಾಳ ಸಂತೋಷದ ವಿಷಯ. ಆ ನಿಟ್ಟಿನಲ್ಲಿ ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ಆಯೋಜನೆ ಮಾಡಿದರು. ಭಾಳಷ್ಟು ಈ ಮೈನಾರಿಟಿ ವಿಚಾರವಾಗಿ ತೆಗೆದುಕೊಂಡಾಗ ಡ್ರಾಪ್ಔಟ್ ಸಂಖ್ಯೆ ಕೂಡ ಜಾಸ್ತಿ ಇದೆ. ಅದಕ್ಕೆ ಇವತ್ತು ನನ್ನ ಕ್ಷೇತ್ರದಲ್ಲಿ ಕೂಡ ಈ ಡ್ರಾಪ್ಔಟ್ಸ್ ಸಂಖ್ಯೆ ಕಡಿಮೆ ಮಾಡಲಿಕ್ಕೆ ಮೌಲಾನಾ ಆಜಾದ್ ಸ್ಕೂಲು, ಮೌಲಾನಾ ಆಜಾದ್ ಕಾಲೇಜುಗಳನ್ನು ತರುವಂಥ ಕೆಲಸ ಕೂಡ ಮಾಡಿದ್ದೀನಿ. ಇತ್ತೀಚೆಗೆ ಅದರಲ್ಲಿ ಸ್ವಲ್ಪ ಡ್ರಾಪ್ಔಟ್ ಕಡಿಮೆ ಆಗಿದೆ. ಈಗ 2011 and 2015 ಕಂಪೇರ್ ಮಾಡಿದಾಗ 2024ಗೆ 2023ಗೆ ಆ ಡ್ರಾಪ್ಔಟ್ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಮುಂಚೆ ನಿಮ್ಮಲ್ಲಿ ಫ್ರಮ್ 1st to 6th ಸ್ಟ್ಯಾಂಡರ್ಡ್ 8% ಡ್ರಾಪ್ಔಟ್ ಇದ್ದರೆ ಅದು 0.8%ಗೆ ಡಿಕ್ರೀಸ್ ಆಗಿದೆ. ಅದೇ ರೀತಿ ಫ್ರಮ್ 6th to 9th ಕಂಪೇರ್ ಮಾಡಿದಾಗ ಅಲ್ಲಿ 10 to 11% ಡ್ರಾಪ್ಔಟ್ ಇದ್ದರೆ ಈಗ ಅದು 2.5% ಡಿಕ್ರೀಸ್ ಆಗಿದೆ. ಅದೇ ರೀತಿಯಾಗಿ ಕಾಲೇಜ್ ಮಟ್ಟದಲ್ಲಿ ಸ್ವಲ್ಪ ಡ್ರಾಪ್ಔಟ್ ಜಾಸ್ತಿ ಇದೆ. ಫ್ರಮ್ 9 to PU 1st to 2nd ಇದನ್ನೆಲ್ಲ ನಾವು ತೆಗೆದುಕೊಂಡಾಗ ಅಲ್ಲಿ ಡ್ರಾಪ್ಔಟ್ 20% ಇದ್ದಿದ್ದು ಬಹಳ ಕಡಿಮೆ ಆಗಬೇಕಾಗಿತ್ತು. ಹಿಂದೆ 11-15 ಅವಾಗಿದ್ದಾಗ ಅದು ಈಗ ಎಲ್ಲೋ ಒಂದು ಕಡೆ 15% ಆಗಿದೆ. ಇನ್ನು ಅದು 8%, 5%ಗೆ ಬರಬೇಕು ಆ ಡ್ರಾಪ್ಔಟ್ ಸಂಖ್ಯೆ. ಆ ನಿಟ್ಟಿನಲ್ಲಿ ಸಮಾಜದ ಮುಖಂಡರು ಕೂಡ ಅದರ ಬಗ್ಗೆ ಚಿಂತನೆ ಮಾಡಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವಂಥ ಕೆಲಸ ಮಾಡಬೇಕು. ಖಂಡಿತವಾಗಿ ನಾನು ಮಾತ್ರ ಎಲ್ಲ ರೀತಿಯ ಸಹಕಾರ ಆ ಸಮಾಜಕ್ಕೆ ಕೊಡ್ತಾ ಇದ್ದೀನಿ. ಎಲ್ಲ ರೀತಿಯ ಏನು ಆರೋಗ್ಯ ಕ್ಷೇತ್ರ ಆಗಲಿ, ಶಿಕ್ಷಣ ಕ್ಷೇತ್ರ ಆಗಲಿ, ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ. ಅದರ ಉಪಯೋಗ ಅವರೆಲ್ಲ ಪಡ್ಕೊಳ್ಬೇಕು ಅನ್ನೋಂಥದ್ದು ಕೂಡ ಹೇಳ್ತೀನಿ. ಅದೇ ಇವತ್ತು ಅವರು ಒಂದು ರಿಕ್ವೆಸಿಷನ್ ಕೊಟ್ಟಿದ್ದಾರೆ. ನಾವು ಕಾರ್ಮಿಕ ಒಂದು ಅಸಂಘಟಿತ ಏನು ಕಾರ್ಮಿಕರಿದ್ದಾರೆ ಅವ್ರಿಗೆ ಈ
ನಮ್ಮೇನು ಅಧ್ಯಕ್ಷರಿದ್ರು ಈ ಆದರ್ಶ್ ಟ್ರಸ್ಟ್ ಅಧ್ಯಕ್ಷರು ಸುಮಾರು 19 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಸಮಾಜದ ಶಿಕ್ಷಣಕ್ಕೆ ಕೂಡ ತಮ್ಮದೇ ಆದಂತ ಬಹಳ ದೊಡ್ಡ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇಂಥ ಸಮಾಜದ ಸುಧಾರಕರಿಗೆ, ಸಮಾಜದ ಬಗ್ಗೆ ಚಿಂತನೆ ಇದ್ದವರಿಗೆ, ಕಳಕಳಿ ಇದ್ದವರಿಗೆ ಇವತ್ತು ಸರ್ಕಾರದಿಂದ ಏನ್ ಸವಲತ್ತುಗಳು ಸಿಗ್ಬೇಕು, ಅವರಿಗೆ ಸೈಟ್ ಆಗಿರ್ಬೋದು, ಬೇರೆ ರೀತಿಯ ಸಹಕಾರ ಆಗಿರ್ಬೋದು, ಎಲ್ಲಾ ರೀತಿಯ ಸಹಕಾರ ನಾವು ಕೊಡ್ಲಿಕ್ಕೆ ಸಿದ್ಧರಿದ್ದೀವಿ. ಅವ್ರಿಗೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ನಾಗಲೇ ಸೂಚನೆಯನ್ನು ಕೂಡ ನೀಡಿದ್ದೀನಿ. ನಮ್ಮ ಕೂಡ ಅಧ್ಯಕ್ಷರಿಗೂ ಕೂಡ ಹೇಳಿದ್ದೀನಿ. ನಮ್ಮ DCC ಪ್ರೆಸಿಡೆಂಟ್ ಅವರು ಕೂಡ ನನ್ನ ಜೊತೆಗಿದ್ರು. ಅವ್ರಿಗೂ ಕೂಡ ಅದನ್ನ ತಾವು ಸೀರಿಯಸ್ ಆಗಿ ತಗೊಂಡು ಅದನ್ನ ಸರಿ ಮಾಡಿ ಅಂತ ಕೂಡ ಹೇಳಿದ್ದೀನಿ. ಖಂಡಿತವಾಗಿ ಕೂಡ ಮಾಡೋಣ. ಥ್ಯಾಂಕ್ ಯು.